ಸ್ನೇಹಿತರೆ, ನೀವು ಪ್ರೆಗ್ನೆನ್ಸಿ ಸ್ಕ್ಯಾನ್ ರಿಪೋರ್ಟ್ಸ್ ಅಲ್ಲಿ ನೋಡಿರ್ತೀರಾ, ಪ್ಲಾಸೆಂಟಾ ಗ್ರೇಡ್ ಕೊಟ್ಟಿರ್ತಾರೆ. ಪ್ಲಾಸೆಂಟಾ ಗ್ರೇಡ್ 0, ಗ್ರೇಡ್ 1, ಗ್ರೇಡ್ 3. ಈ ಪ್ಲಾಸೆಂಟಾ ಗ್ರೇಡ್ ಅಂತಂದ್ರೆ ಪ್ಲಾಸೆಂಟಾ ಯಾವ ಲೆವೆಲ್ಗೆ ಮೆಚುರಿಟಿ ಆಗಿದೆ ಅನ್ನೋದನ್ನ ರೆಪ್ರೆಸೆಂಟ್ ಮಾಡುತ್ತೆ. ಇಟ್ ಸ್ಟಾರ್ಟ್ಸ್ ಫ್ರಮ್ ಗ್ರೇಡ್ 0, ಗ್ರೇಡ್ 1, ಗ್ರೇಡ್ 2, ಗ್ರೇಡ್ 3. ಅಂದ್ರೆ ಅರ್ಲಿ ಪ್ರೆಗ್ನೆನ್ಸಿಲಿ ಲೈಕ್ 3rd ಮಂತ್ ಸ್ಕ್ಯಾನ್ ಎಲ್ಲ ಯೂಶಲಿ ಗ್ರೇಡ್ 0 ಇರುತ್ತೆ. ಅದೇ ಪ್ರೆಗ್ನೆನ್ಸಿ ಪ್ರೋಗ್ರೆಸ್ ಆಗ್ತಾ ಇದ್ದಂಗೆ ಪರ್ಟಿಕ್ಯುಲರ್ ಇನ್ ದ 9th ಮಂತ್ ಇಟ್ ವಿಲ್ ಬಿ ಗ್ರೇಡ್ 3. ಈಗ ಫಾರ್ ಎಕ್ಸಾಂಪಲ್ 7th ಅಲ್ಲಿ ಇಟ್ ಶುಡ್ ಬಿ ಅರೌಂಡ್ ಗ್ರೇಡ್ 1, ಗ್ರೇಡ್ 2. ಸೊ 7th ಅಲ್ಲಿ ಏನಾದ್ರು ಅದು ಗ್ರೇಡ್ 3 ಇದೆ ಅಂತಂದ್ರೆ ಸೊ ಪ್ಲಾಸೆಂಟಾ ಆಕ್ಸಲರೇಟೆಡ್ ಮೆಚುರಿಟಿ ಆಗಿದೆ ಅಂತ ಅರ್ಥ. ಅಂದ್ರೆ ಮಗುಗೆ ಬ್ಲಡ್ ಸಪ್ಲೈ ಮಾಡುವಂತ ಕೆಪಾಸಿಟಿ ಕಡಿಮೆ ಮಾಡ್ಕೊಳ್ತಾ ಇದೆ ಅಂತ ಅರ್ಥ. ಸೊ ಹಾಗಾಗಿ ಪ್ಲಾಸೆಂಟಾ ಬಂದ್ಬಿಟ್ಟು ಯಾವ್ಯಾವ ಮಂತ್ ಅಲ್ಲಿ ಯಾವ್ಯಾವ ಗ್ರೇಡ್ ಮೆಚುರಿಟಿ ಇರಬೇಕು ಅದೇ ಮೆಚುರಿಟಿ ಇರಬೇಕು. ಆಫ್ ಕೋರ್ಸ್ ಇದು ರಿಪೋರ್ಟ್ ಅಲ್ಲಿ ಮೆನ್ಷನ್ ಮಾಡಿರ್ತಾರೆ, ನಿಮ್ಮ ಟ್ರೀಟಿಂಗ್ ಡಾಕ್ಟರ್ ನೋಡ್ತಾರೆ, ಅಕಾರ್ಡಿಂಗ್ಲಿ ಟ್ರೀಟ್ಮೆಂಟ್ ಕೊಡ್ತಾರೆ. ಬಟ್ ಗ್ರೇಡಿಂಗ್ ಬಗ್ಗೆ ನಿಮ್ಗೆ ಇನ್ಫಾರ್ಮೇಶನ್ ಇರ್ಲಿ ಅನ್ನೋ ಒಂದು ಉದ್ದೇಶದಿಂದ ಈ ವಿಡಿಯೋನ ಮಾಡ್ತಾ ಇದ್ದೀನಿ. ಇನ್ಫಾರ್ಮೇಶನ್ ಇಷ್ಟ ಆಗಿದ್ರೆ ಈ ಪೇಜ್ ನ ಫಾಲೋ ಮಾಡಿ ಮತ್ತೆ ಶೇರ್ ಮಾಡಿ. ಥ್ಯಾಂಕ್ ಯು.